ನಡೆದಂತ ಒಂದು ಭಯಾನಕ ಘಟನೆ ಇಡೀ ದೇಶನೇ ಅಲುಗಾಡಿಸ್ಬಿಟ್ಟಿದೆ. ಯಾಕೆಂತಂದ್ರೆ ಹಾಸ್ಪಿಟಲ್ ನಲ್ಲಿ ಇದ್ದಂತ ಒಂದು ರೂಮ್ ನ ಒಳಗಡೆ ಹೋಗಿ ನೋಡಿದಾಗ ಪ್ರತಿಯೊಬ್ರು ಕೂಡ ನಡ್ಗೋಗ್ತಾರೆ. ಯಾಕೆಂತಂದ್ರೆ ಅಲ್ಲಿನ ದೃಶ್ಯನೇ ಆ ರೀತಿ ಇರುತ್ತೆ. ಏನಿದು ಕೋಲ್ಕತ್ತಾ ಕೇಸ್? ಯಾಕಿದು ಇಷ್ಟೊಂದು ಸದ್ದು ಮಾಡ್ತಿದೆ? ಏನಕ್ಕೆ? ಈ ವಿಷಯದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆಗಸ್ಟ್ 8, 2024 ಕೋಲ್ಕತ್ತಾದ ಆರ್ಕೆ ಕಾರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದಂತ 31 ವರ್ಷದ ಲೇಡಿ ಟ್ರೈನಿ ಡಾಕ್ಟರ್ ಹಾಸ್ಪಿಟಲ್ ನಲ್ಲಿ ಅವರ 36 ಗಂಟೆಯ ನಿರಂತರವಾಗಿರುವಂತಹ ಡ್ಯೂಟಿನ ಮುಗಿಸಿ ರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹೌದು, ಹಾಸ್ಪಿಟಲ್ ಗಳಲ್ಲಿ ಎಮರ್ಜೆನ್ಸಿ ಪೇಷಂಟ್ಸ್ ಗಳನ್ನ ಟ್ರೀಟ್ ಮಾಡೋದಕ್ಕೆ ಅಂತ 24 ಗಂಟೆನೂ ಕೆಲಸ ಮಾಡ್ತಾನೆ ಇರಬೇಕು. ಅಂದ್ರೆ ಈ ರೀತಿ ಟ್ರೈನಿ ಡಾಕ್ಟರ್ಸ್ ಗಳ ಊಟ, ತಿಂಡಿ, ಸ್ನಾನ ಮಾಡೋದು ಎಲ್ಲ ಕೂಡ ಹಾಸ್ಪಿಟಲ್ ನಲ್ಲೇ. ಆದ್ರೆ ಈ ಡಾಕ್ಟರ್ಗೆ ರೆಸ್ಟ್ ಮಾಡೋದಕ್ಕೆ ಪ್ರಾಪರ್ ಆಗಿರುವಂತ ಜಾಗ ಸಿಗೋದಿಲ್ಲ. ಆದ್ರಿಂದ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಸೆಮಿನಾರ್ ಹಾಲ್ ಇದೆ, ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸೆಮಿನಾರ್ ಹಾಲ್ ಗೆ ಹೋಗ್ತಾರೆ. ನಂತರ ಬೆಳಕಾಗುತ್ತೆ. ಸುಮಾರು 7:30ಗೆ ಸ್ಟೂಡೆಂಟ್ಸ್ ಗಳು ಸೆಮಿನಾರ್ ಹಾಲ್ ಗೆ ಬಂದು ನೋಡಿದ್ರೆ ಈ 31 ವರ್ಷದ ಡಾಕ್ಟರ್ ನ ಡೆಡ್ ಬಾಡಿ ತುಂಬಾ ಭಯಂಕರವಾಗಿರುವಂತಹ ಸ್ಥಿತಿಲಿ ಬಿದ್ದಿರುತ್ತೆ. ಕಣ್ಣು, ಬಾಯಿ ಹಾಗೆ ಪ್ರೈವೇಟ್ ಪಾರ್ಟ್ ನಲ್ಲಿ ತುಂಬಾನೇ ರಕ್ತ ಹೋಗಿರುತ್ತೆ. ಈ ವಿಷಯ ಹಾಸ್ಪಿಟಲ್ ನಲ್ಲಿರುವಂತಹ ಬೇರೆ ಟ್ರೈನಿ ಡಾಕ್ಟರ್ಸ್ ಗಳು ಹಾಗೆ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಾಗ್ತಿದ್ದಂಗೆ ತಂಗಿ ಎದ್ದು ಬಿಡ್ತಾರೆ. ಈ ಹುಡುಗಿಗೆ ಈ ರೀತಿ ಆಗೋವರೆಗೂ ಹಾಸ್ಪಿಟಲ್ ನವರು ಏನ್ ಮಾಡ್ತಿದ್ರು? ಸೆಕ್ಯೂರಿಟಿ ಹಾಕಿರ್ಲಿಲ್ಲ, ಗಾರ್ಡ್ಸ್ ಗಳು ಎಲ್ಲೋಗಿದ್ರು ಅಂತ. ನಂತರ ಈ ಘಟನೆ ನಡೆದಂತ ಜಾಗಕ್ಕೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮೆಡಿಕಲ್ ಕಾಲೇಜ್ ಹಾಗೆ ಹಾಸ್ಪಿಟಲ್ ನ ಹೆಡ್ ಆಗಿರುವಂತ ಸಂದೀಪ್ ಘೋಷ್ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ದೆ ಹಾಗೆ ಯಾವುದೇ ತರದ ಸಾಕ್ಷಿ ಇಲ್ಲದೆ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ಬಿಡ್ತಾನೆ. ಆ ಡಾಕ್ಟರ್ ಗೆ ಸೈಕೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು, ಅದಕ್ಕೆ ಅವರೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ. ಆದ್ರೆ ಇದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಇವರ ಕಾಲೇಜ್ ನಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳನ್ನ ಈ ವ್ಯಕ್ತಿಯ ವಿರುದ್ಧ ಎಷ್ಟು ಕಾಮೆಂಟ್ಸ್ ಗಳನ್ನ, ಎಷ್ಟು ಹೋರಾಟನ ಮಾಡ್ತಾರೆ ಅಂತಂದ್ರೆ ಇವನ ಕೆಲಸಕ್ಕೆ ರಿಸೈನ್ ಮಾಡಿ ಹಾಸ್ಪಿಟಲ್ ನ ಬಿಟ್ಟು ಹೊರಟೋಗ್ತಾನೆ. ಆದ್ರೆ ಇಲ್ಲಿ ಶಾಕ್ ಆಗುವಂತ ವಿಷಯ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿ ರಿಸೈನ್ ಮಾಡಿದಂತ 24 ಅವರ್ಸ್ ಒಳಗಡೆನೆ ಮತ್ತೊಂದು ಮೆಡಿಕಲ್ ಕಾಲೇಜ್ ನಲ್ಲಿ ಹೆಡ್ ಆಗಿ ಸೇರ್ಕೋತಾನೆ. ಇದನ್ನೆಲ್ಲ ನೋಡ್ತಿರೋಂತ ನಮಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಈ ಕೊಲೆಯಲ್ಲಿ ಇನ್ನೂ ಕೂಡ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ಬೋದು. ಅವರನ್ನ ಕಾಪಾಡೋದಕ್ಕೆ ಸಂದೀಪ್ ಘೋಷ್ ಪ್ರಯತ್ನ ಪಡ್ತಿದ್ದ ಅಂತ. ಇಲ್ಲಿವರೆಗೂ ಇದು ಹಾಸ್ಪಿಟಲ್ ಹಾಗೆ ಕೋಲ್ಕತ್ತಾವರೆಗೂ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಯಾವಾಗ ಕೇಸ್ ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನ ಮಾತಾಡೋದಕ್ಕೆ ಶುರು ಮಾಡ್ತಾರೋ ಈ ಕೇಸ್ ಎಲ್ಲಾ ಕಡೆನೂ ವೈರಲ್ ಆಗೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಆ ಡಾಕ್ಟರ್ ನ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕಾಗುತ್ತೆ. ಪೋಸ್ಟ್ ಮಾರ್ಟಮ್ ಎಲ್ಲ ಆದ್ಮೇಲೆ ಒಂದು ಭಯಂಕರವಾಗಿರುವಂತ ರಿಪೋರ್ಟ್ ಹೊರಗಡೆ ಬರುತ್ತೆ. ಆ ಡಾಕ್ಟರ್ ನ ಸಾಯಿಸಿರೋರು ಎಷ್ಟು ಕ್ರೂರತನದಿಂದ ಅವರನ್ನ ಸಾಯಿಸಿದ್ದಾರೆ ಅಂತ ಈ ರಿಪೋರ್ಟ್ ಹೇಳ್ತಿರುತ್ತೆ. 2 ಕಣ್ಣುಗಳಿಂದ ರಕ್ತ ಹೋಗಿರುತ್ತೆ, ಬಾಯಿಂದ ತುಂಬಾನೇ ರಕ್ತ ಹೋಗಿರುತ್ತೆ, ಹಾಗೆ ಬೆರಳುಗಳ ಉಗುರಲ್ಲೂ ಕೂಡ ತುಂಬಾನೇ ಬ್ಲಡ್ ಲಾಸ್ ಆಗಿರುತ್ತೆ. ಇದ್ರ ಜೊತೆ ಬಾಡಿಯಲ್ಲಿರುವಂತ ಎಷ್ಟೋ ಮೂಳೆಗಳು ಮುರಿದಿರ್ತವೆ, ಪ್ರೈವೇಟ್ ಪಾರ್ಟ್ ಕೂಡ ತುಂಬಾನೇ ಇಂಜೂರ್ಡ್ ಆಗೋಗಿರುತ್ತೆ. ಹಾಗೆ ಪೋಸ್ಟ್ ಮಾರ್ಟಮ್ ಮತ್ತೊಂದು ವಿಷಯನ ರಿವೀಲ್ ಮಾಡುತ್ತೆ. ಅದೇನಂತಂದ್ರೆ ಒಬ್ರಿಗಿಂತ ಜಾಸ್ತಿ ತುಂಬಾ ಜನ ಸೇರಿ ಆ ಡಾಕ್ಟರ್ ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂತ. ಈ ಡೆಡ್ ಬಾಡಿ ಸಿಕ್ಕಿರುವಂತ ಸೆಮಿನಾರ್ ಹಾಲ್ ಹತ್ರ ಯಾವುದೇ ತರದ ಸಿಸಿಟಿವಿ ಕ್ಯಾಮೆರಾ ಇರೋದಿಲ್ಲ. ಆದ್ರೆ ಪೊಲೀಸರೆಲ್ಲ ಸೇರಿ ಚೆನ್ನಾಗಿ ಆ ರೂಮ್ ಅನ್ನು ಹುಡುಕ್ತಾಗ ಒಂದು ಬ್ಲೂಟೂತ್ ಇಯರ್ಫೋನ್ ಸಿಗುತ್ತೆ. ಆದ್ರಿಂದ ನನ್ನ ರಾತ್ರಿ ಜಾಗದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲರನ್ನು ಕರೆಸಿ ಅವರವರ ಫೋನ್ ಗಳಿಗೆ ಈ ಬ್ಲೂಟೂತ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಆಗ ಅವರಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯ ಫೋನ್ ಗೆ ಈ ಬ್ಲೂಟೂತ್ ಇಯರ್ಫೋನ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗೋಗುತ್ತೆ. ಈ ವ್ಯಕ್ತಿ ಹೆಸರೇ ಸಂಜಯ್ ರಾಯ್ ಅಂತ. ಈ ಸಂಜಯ್ ರಾಯ್ ಸ್ಟಾರ್ ನ ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇವನೇನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ. ಯಾಕೆಂತಂದ್ರೆ ಇವನ್ ಮೇಲೆ ಮೊದಲೇ ತುಂಬಾ ಕಂಪ್ಲೇಂಟ್ ಗಳಿರ್ತವೆ. ಅದ್ರಲ್ಲಿ ಒಂದೇನಂತಂದ್ರೆ ಇವನಿಗೆ 4 ಜನ ಹೆಂಡತಿರು, ಆ 4 ಜನಕ್ಕೂ ಹೊಡೆದು ಟಾರ್ಚರ್ ಕೊಡ್ತಿದ್ದ. ಹಾಗೆ ಒಬ್ರು ಪ್ರೆಗ್ನೆಂಟ್ ಆಗಿರುವಂತ ಹೆಂಡತಿ ಅಂತ ನೋಡ್ದೆ ಅವ್ರಿಗೆ ಚೆನ್ನಾಗಿ ಹೊಡೆದು ಟಾರ್ಚರ್ ಕೊಟ್ಟಿದ್ದ. ಇದೆಲ್ಲ ಸಾಕಾಗೋದಿಲ್ಲ ಅಂತ ಇದೇ ಆರ್ಜಿ ಕಾರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಲ್ಲೇ ಮತ್ತೊಬ್ರು ಲೇಡಿ ಡಾಕ್ಟರ್ ಹತ್ರ ಮಿಸ್ ಬಿಹೇವ್ ಮಾಡಿದ್ದ. ನಂತರ ಪೊಲೀಸರು ಇವನ ಫೋನ್ ಅನ್ನ ಚೆಕ್ ಮಾಡಿದಾಗ ಇವನ ಫೋನ್ ನಲ್ಲಿ ತುಂಬಾ ಅಶ್ಲೀಲವಾಗಿರುವಂತ ವಿಡಿಯೋಸ್ ಗಳೆಲ್ಲ ಸಿಗ್ತವೆ. ಇದಾದ್ಮೇಲೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಪೊಲೀಸರು ಹೊರಗಡೆ ಇರುವಂತ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಇವನು ಎಮರ್ಜೆನ್ಸಿ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗಿರ್ತಾನೆ. ಅದೇ ಬಿಲ್ಡಿಂಗ್ ನ ಒಳಗಡೆ ಮರ್ಡರ್ ಆಗಿದ್ದಂತ ಡಾಕ್ಟರ್ ಕೂಡ ಇದ್ದಿದ್ದು. ಅವನು ಬಿಲ್ಡಿಂಗ್ ನ ಎಂಟರ್ ಆಗ್ತಿರ್ಬೇಕಾದ್ರೆ ಕತ್ನಲ್ಲಿ ಒಂದು ಬ್ಲೂಟೂತ್ ಇಯರ್ಫೋನ್ ಇರುತ್ತೆ. ಆದ್ರೆ ಆ ಬಿಲ್ಡಿಂಗ್ ಇಂದ ಹೊರಗಡೆ ಬಂದಾಗ ಅವನ ಕತ್ನಲ್ಲಿ ಅದು ಇರೋದಿಲ್ಲ. ಆಕ್ಚುಲಿ ಆ ಬ್ಲೂಟೂತ್ ಇಯರ್ಫೋನ್ ಬೇರೆ ಯಾವ್ದು ಅಲ್ಲ, ಪೊಲೀಸರಿಗೆ ಆಗ್ಲೇ ಸಿಕ್ತಲ್ಲ ಅದೇ ಬ್ಲೂಟೂತ್ ಇಯರ್ಫೋನ್. ಹಾಗೆ ಫೋರೆನ್ಸಿಕ್ ಟೀಮ್ ನವರು ಇವನ DNA ನ ಚೆಕ್ ಮಾಡಿದಾಗ ಮತ್ತೊಂದು ಕನ್ಫರ್ಮೇಶನ್ ಸಿಗುತ್ತೆ. ಆ ಡಾಕ್ಟರ್ ನ ಉಗ್ರಲ್ಲಿ ಯಾರೋ ಬೇರೆ ವ್ಯಕ್ತಿಯ ಚರ್ಮ ಇರುತ್ತೆ. ಆ ಚರ್ಮದ DNA ಹಾಗೆ ಸಂಜಯ್ ರಾಯ್ ನ DNA ನ ಮ್ಯಾಚ್ ಮಾಡಿದಾಗ ಅದು ಮ್ಯಾಚ್ ಆಗೋಗುತ್ತೆ. ಪೊಲೀಸರಿಗೆಲ್ಲ ಇಷ್ಟು ಸಾಕ್ಷಿ ಸಾಕಾಗಿತ್ತು ಇವನೇ ಕೊಲೆಗಾರ ಅಂತ ಅರೆಸ್ಟ್ ಮಾಡೋದಕ್ಕೆ. ಆದ್ರೆ ಎಲ್ಲರೂ ಶಾಕ್ ಆಗುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಸಂಜಯ್ ರಾಯ್ ಕೊಟ್ಬಿಡ್ತಾನೆ. ಹೌದು, ನಾನೇ ಕೊಲೆನ ಮಾಡಿರೋದು, ಬೇಕು ಅಂತಂದ್ರೆ ನೀವು ನನ್ನನ್ನ ನೇಣಿಗಾಕಿ ಸಾಯಿಸ್ಬಿಡಿ ಅಂತ. ಇಲ್ಲಿಂದ ಸ್ವಲ್ಪ ಎಲ್ಲರಿಗೂ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಇವನು ಇಷ್ಟೊಂದು ಈಸಿಯಾಗಿ ನಾನೇ ಮಾಡಿರೋದು ಅಂತ ಒಪ್ಕೊಬಿಟ್ಟಿದ್ದಾನೆ. ಹಾಗೆ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ನ ಪ್ರಕಾರ ಆ ಡಾಕ್ಟರ್
ಅವ್ರನ್ನ ಒಬ್ರಿಗಿಂತ ಜಾಸ್ತಿ ಜನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ನಾನೊಬ್ನೇ ಮಾಡಿದ್ದೀನಿ ಅಂತ ಇವನು ಒಪ್ಕೊಳ್ತಿರ್ಬೇಕಾದ್ರೆ ಮಿಕ್ಕ ಜನ ಎಲ್ಲೋದ್ರು? ಇನ್ನು ಈ ಕೇಸ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಹೌದು, ಇಷ್ಟೊತ್ತಿಗೆ ನಮ್ಗೆ ಕಂಪ್ಲೀಟ್ ಆಗಿ ಕನ್ಫರ್ಮ್ ಆಗೋಗುತ್ತೆ. ಈ ಕೇಸ್ ನಲ್ಲಿ ಇನ್ನು ಕೂಡ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ. ಇನ್ವಾಲ್ವ್ ಆಗಿರೋರು ಸಣ್ಣ ಪುಟ್ಟ ವ್ಯಕ್ತಿಗಳಲ್ಲ, ಹೈ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿಗಳು. ಇದರಿಂದನೇ ಹೆಡ್ ಆಗಿದ್ದಂತ ಸಂದೀಪ್ ಘೋಷ್ ಅವರನ್ನ ಕಾಪಾಡೋದಕ್ಕೆ ನೋಡ್ತಿದ್ದು. ಆದ್ರೆ ಇವನ್ ಬೇರೆ ನಾನು ಒಬ್ನೇ ಕೊಲೆ ಮಾಡಿರೋದು ಅಂತ ಒಪ್ಕೋತಿದ್ದಾನೆ. ಇದರಿಂದ ಎರಡು ಪಾಸಿಬಿಲಿಟೀಸ್ ಗಳು ಕಂಡು ಬರ್ತವೆ. ಮೊದಲನೇದು, ಇವನು ಆ ಡಾಕ್ಟರ್ ನ ಕೊಲೆ ಮಾಡ್ತಿರ್ಬೇಕಾದ್ರೆ ಇವನ್ ಜೊತೆ ಇನ್ನೂ ಕೂಡ ಜನರಿದ್ರು, ಆದ್ರೆ ಅವರನ್ನ ಕಾಪಾಡೋದಕ್ಕೆ ಇವನು ಸುಳ್ಳು ಹೇಳ್ತಿರ್ಬೋದು. ಹಾಗೆ ಎರಡನೇ ಪಾಸಿಬಿಲಿಟಿ ಏನಂತಂದ್ರೆ ಈ ಸಂಜಯ್ ರಾಯ್ ಕೊಲೆನ ಮಾಡ್ದೇನೆ ಇರ್ಬೋದು. ಕೊಲೆ ಮಾಡಿರುವಂತ ಜನರು ಯಾರೋ ತುಂಬಾ ದೊಡ್ಡ ಫ್ಯಾಮಿಲಿಗಳಿಗೆ ಸೇರಿರುವಂತವ್ರು ಆಗಿರ್ಬೋದು. ಅವ್ರ ಹೆಸರು ಮುಂದೆ ಬರಬಾರ್ದು, ಈ ಕೇಸನ್ನ ಇಲ್ಲೇ ಮುಗಿಸ್ಬೇಕು ಅಂತ ಈ ಸಂಜಯ್ ರಾಯ್ ನ ಬಲಿಯ ಬಕೆಟ್ ಮುಂದೆ ಕಳ್ಸಿ ಈ ಕೇಸನ್ನ ಇಲ್ಲೇ ಮುಚ್ಚಾಕೋದಕ್ಕೆ ನೋಡ್ತಿರ್ಬೋದು. ಹಾಗೆ ನಮ್ಗೆ ಗೊತ್ತು, ಈ ಕಾಲೇಜ್ ನ ಹೆಡ್ ಆಗಿ ಪ್ರಿನ್ಸಿಪಲ್ ಆಗಿದ್ದಂತ ಸಂದೀಪ್ ಘೋಷ್ ಈ ಕೇಸ್ ನ ಬೇರೆ ದಾರಿಲಿ ಹೋಗೋ ರೀತಿ ಮಾಡಿದಂತ ಒಬ್ಬ ಕೆಟ್ಟ ವ್ಯಕ್ತಿ ಅಂತ. ಆದ್ರಿಂದ ಇವನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಇವನ ನಿಜವಾದ ಮುಖ ಏನಂತ ಮುಂದೆ ಬರೋದಕ್ಕೆ ಶುರು ಆಯ್ತು. ಈ RG Kar ಮೆಡಿಕಲ್ ಕಾಲೇಜ್ ಹಾಗೆ ಹಾಸ್ಪಿಟಲ್ ನಲ್ಲಿ ಮೊದಲು ಕೆಲಸ ಮಾಡ್ತಿದ್ದಂತ ಅಕ್ತರಲ್ಲಿ ಈ ಸಂದೀಪ್ ಘೋಷ್ ಯಾವ ತರ ವ್ಯಕ್ತಿ ಅಂತ ಒಂದೊಂದೇ ವಿಷಯನ ಬಿಚ್ಚಿಡ್ತಾ ಹೋದ್ರು. ಆಕ್ಚುಲಿ ಈ ಹಾಸ್ಪಿಟಲ್ ಗೆ ಗವರ್ಮೆಂಟ್ ಇಂದ ದುಡ್ಡು ಬರುತ್ತಲ್ಲ, ಆ ದುಡ್ಡಲ್ಲಿ ಒಂದು ದೊಡ್ಡ ಅಮೌಂಟ್ ಈ ಸಂದೀಪ್ ಘೋಷ್ ನ ಅಕೌಂಟ್ ಗೆ ಹೋಗ್ತಿತ್ತು. ಹಾಗೆ ಅವನು ತುಂಬಾ ಕರಪ್ಟ್ ಆಗಿದ್ದಂತ ವ್ಯಕ್ತಿ. ಸ್ಟೂಡೆಂಟ್ಸ್ ಗಳು ಪಾಸ್ ಆಗ್ಬೇಕು ಅಂತಂದ್ರೆ ಅವನಿಗೆ ಲಂಚ ಕೊಟ್ಟು ಪಾಸ್ ಆಗ್ಬೇಕಿತ್ತು. ಹಾಗೆ ಅದ್ರ ಜೊತೆಗೆ ಇನ್ನೂ ಕೂಡ ತುಂಬಾ ತರದ ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಕಾಲೇಜ್ ನಲ್ಲೇ ಮಾಡಿಸ್ತಿದ್ದ ಅಂತ. मतलब RG Kar में जो भी काम होता था, पोस्टिंग हो, ट्रांसफर हो, हाउस स्टाफशिप हो, सब जगह वो पैसा खाते थे. सिर्फ यही नहीं, गेस्ट हाउस में जूनियर जो स्टूडेंट है उन लोगों को बैठ करके शराब वगैरह पिलाते थे और उन स्टूडेंट लोगों से आंदोलन भी करवाते थे. मतलब एक माफिया राजा बोल सकते हैं. मैंने अपनी पूरे कैरियर में इतना गंदा इंसान नहीं देखा. ಹೌದು, ರಿಪೋರ್ಟ್ ಆಗಿರುವಂತ ಪ್ರಕಾರ ಈ ಕಾಲೇಜ್ ನಲ್ಲಿ ಡ್ರಗ್ಸ್ ನ ಮಾರಾಟ ಮಾಡೋದು ಹಾಗೆ ಅದ್ರ ಜೊತೆ ಇನ್ನೂ ಕೂಡ ತುಂಬಾ ಇಲ್ಲಿಗಲ್ ಆಕ್ಟಿವಿಟಿಗಳು ನಡೀತವೆ. ಅದಕ್ಕೆಲ್ಲ ಅಪ್ರೂವ್ಮೆಂಟ್ ಕೊಟ್ಟಿರೋದು ಈ ಸಂದೀಪ್ ಘೋಷ್ ಅಂತ ತುಂಬಾ ಜನ ಇನ್ಸೈಡರ್ಸ್ ಗಳು ಹೇಳ್ತಿದ್ದಾರೆ. ಹಾಗೆ ಕೇಸ್ ಇಷ್ಟೊಂದು ಲೂಸ್ ಆಗಿರೋದಕ್ಕೆ, ತಪ್ಪು ದಾರಿಲಿ ಹೋಗ್ತಿರೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಹೈಯರ್ ಪೊಲೀಸ್ ಆಫೀಸರ್ IPS ವಿನೀತ್ ಕುಮಾರ್ ಗೋಯಲ್. ಯಾಕೆಂತಂದ್ರೆ ತುಂಬಾ ವರ್ಷಗಳ ಹಿಂದೆ ಇದೇ ರೀತಿ ಒಂದು ಘಟನೆ ನಡೆದಿತ್ತು. ಅಲ್ಲೂ ಕೂಡ ಒಂದು ಗ್ಯಾಂಗ್ ನವರು ಒಂದು ಲೇಡಿನ ಅತ್ಯಾಚಾರ ಮಾಡಿ ಸಾಯಿಸಿದ್ರು. ಆ ಕೇಸ್ ನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಇದೇ ವಿನೀತ್ ಕುಮಾರ್ ಗೋಯಲ್. ಆ ಕೇಸ್ ನಡೀತಿರ್ಬೇಕಾದ್ರೆ ಆರೋಪಿಗಳ ಜೊತೆ ಕೈ ಜೋಡಿಸಿದ್ರು. ಹಾಗೆ ಅವರನ್ನ ಕೇಸಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಈ ವಿನೀತ್ ಕುಮಾರ್ ಗೋಯಲ್ ನ ಮೇಲೆ ಆರೋಪ ಇದೆ. ಇದನ್ನ ಲಾಯರ್ಸ್ ಗಳು ಹೈಕೋರ್ಟ್ ನಲ್ಲಿ ಜಡ್ಜ್ ನ ಮುಂದೆ ಕೂಡ ಮೆನ್ಷನ್ ಮಾಡ್ತಾರೆ. He is the person who is responsible for the Kamdini rape and murder because he was the head of the investigation. He blotched it up completely. And the same thing he has done. What he has done, yes, on the victim's body he bought a scratch mark. In the Kamdini case, same thing happened. They bought a scratch mark on the victim. We argued, and this honorable court acquitted that person with a scratch mark. ಇದೆಲ್ಲ ಆದ್ಮೇಲೆ ಆ ಡಾಕ್ಟರ್ ನ ಫ್ಯಾಮಿಲಿ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರು, ಅವರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ನಾವು ಗಮನಿಸೋದಾದ್ರೆ ಈ ಕಾಲೇಜ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಡಾಕ್ಟರ್ ಸತ್ತು ಬಾಡಿ ಸಿಕ್ಕಿ 3 ಗಂಟೆಗಳಾದ್ಮೇಲೆ ಅವರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನಿಮ್ ಮಗಳಿಗೆ ಹುಷಾರಿಲ್ಲ, ಸ್ವಲ್ಪ ಬಂದು ನೋಡ್ಕೊಂಡು ಹೋಗಿ ಅಂತ. ಅವ್ರ ಫ್ಯಾಮಿಲಿ ಅವರು ಕೂಡ ಬರೋದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಮತ್ತೊಂದ್ಸಲ ಕಾಲ್ ಮಾಡಿ ಹೇಳ್ತಾರೆ, ಯಾಕೋ ಏನೋ ಗೊತ್ತಿಲ್ಲ, ನಿಮ್ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾಳೆ, ಬನ್ನಿ ಅಂತ. ಇದನ್ನ ಕೇಳಿ ಅವರ ಫ್ಯಾಮಿಲಿ ಅವ್ರಿಗಂತೂ ಭೂಮಿನೇ ಕುಸಿದಂಗ ಆಗೋಗುತ್ತೆ. ಯಾಕೆಂತಂದ್ರೆ ನಿನ್ನೆ ರಾತ್ರಿ ತಾನೆ 10 ರಿಂದ 11 ಗಂಟೆಯ ಸಮಯದಲ್ಲಿ ಡಾಕ್ಟರ್ ಅವರ ತಾಯಿಗೆ ಕಾಲ್ ಮಾಡಿ ಚೆನ್ನಾಗೇನ ಮಾತಾಡಿರ್ತಾರೆ. ಮಾತಾಡೆಲ್ಲ ಆದ್ಮೇಲೆ ನಾನ್ ಸ್ವಲ್ಪ ರೌಂಡ್ಸ್ ಹೋಗ್ಬೇಕು, ಡ್ಯೂಟಿ ಇನ್ನೂ ಇದೆ ಅಂತ ಹೋಗಿರ್ತಾರೆ. ಈ ವಿಷಯ ಇವರಿಗೆ ಗೊತ್ತಾಗ್ತಿದ್ದಂಗೆನೆ ಅದೇ ಆತ್ರದಲ್ಲಿ ಅವರು ಕಾಲೇಜ್ಗೆ ಬಂದು ಅವರ ಮಗಳು ಬಾಡಿನ ನೋಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಹಾಸ್ಪಿಟಲ್ ಅವರು ಡಾಕ್ಟರ್ ನ ತಾಯಿನ ಒಳಗಡೆನೆ ಬಿಡೋದಿಲ್ಲ. 2 ರಿಂದ 3 ಗಂಟೆವರೆಗೂ ಅವರನ್ನ ವೇಟ್ ಮಾಡಿಸ್ತಾರೆ. ಅಷ್ಟೊತ್ತವರೆಗೂ ಏನಕ್ಕೆ ವೇಟ್ ಮಾಡಿಸಿದ್ರು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆಕ್ಚುಲಿ ಏನಾದ್ರೂ ಎವಿಡೆನ್ಸ್ ಸಿಕ್ಬಿಡುತ್ತೆ ಅಂತ ಸಾಕ್ಷಿಗಳನ್ನ ನಾಶ ಮಾಡ್ತಿದ್ರು ಅನ್ಸುತ್ತೆ. ಇದೆಲ್ಲ ಆದ್ಮೇಲೆ ಅವರ ತಾಯಿ ಸತ್ತಿರುವಂತ ಅವರ ಮಗಳನ್ನ ನೋಡಿ ಹೆದರ್ಕೊಬಿಡ್ತಾರೆ. ಯಾಕೆಂತಂದ್ರೆ ಅವರನ್ನ ಅಷ್ಟು ಕ್ರೂರವಾಗಿ ಸಾಯಿಸಿರ್ತಾರೆ. ಈ ಕೇಸನ್ನ ಮುಚ್ಚಾಕೋದಕ್ಕೆ ಹಾಸ್ಪಿಟಲ್ ನವರು ಹಾಗೆ ಪೊಲೀಸರು ಕಷ್ಟ ಪಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಕೋಲ್ಕತ್ತಾದ CM ಆಗಿರುವಂತ ಮಮತಾ ಬ್ಯಾನರ್ಜಿಯ ಗವರ್ನಮೆಂಟ್ ಕೂಡ ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಡೀ ಗವರ್ನಮೆಂಟ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಈ ಕೇಸ್ ಎಷ್ಟು ದೊಡ್ಡದು, ಇನ್ನು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ಬೋದು ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಆದ್ರೆ ಫಾರ್ಮಾಲಿಟೀಸ್ಗೋಸ್ಕರ ಈ ಮಮತಾ ಬ್ಯಾನರ್ಜಿ ಪೊಲೀಸರಿಗೆ ಒಂದು ಡೇಟ್ ಅನ್ನ ಕೊಟ್ಟಿದ್ರು. 1 ವಾರದಷ್ಟರಲ್ಲಿ ನೀವು ಅಪರಾಧಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಕೇಸ್ ನ CBIಗೆ ಒಪ್ಪಿಸಬೇಕಾಗುತ್ತೆ ಅಂತ. ಆದ್ರಷ್ಟಕ್ಕೆ ಕೋಲ್ಕತ್ತಾದ ಹೈಕೋರ್ಟ್ಗೆ ಪೊಲೀಸರ ಮೇಲೆ ಡೌಟ್ ಬಂದು CBI ಕೇಸನ್ನ CBIಗೆ ಒಪ್ಪಿಸ್ಬಿಡುತ್ತೆ. ಅದೇ ಸಮಯಕ್ಕೆ ಆ ಹಾಸ್ಪಿಟಲ್ ನವರು ಈ ಕೇಸನ್ನ ಮುಚ್ಚಾಕೋದಕ್ಕೆ ಇನ್ನೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಬಿಡುತ್ತೆ.
ಇದೇ ಕಾಲೇಜ್ ನಲ್ಲಿ ಓದ್ತಿರುವಂತ ಸ್ಟೂಡೆಂಟ್ಸ್ ಗಳು ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಹಾಸ್ಪಿಟಲ್ ನವರು ಸಾಕ್ಷಿನ ನಾಶ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ. ಯಾಕೆಂತಂದ್ರೆ ಡಾಕ್ಟರ್ ನ ಡೆಡ್ ಬಾಡಿ ಸಿಕ್ಕಿತ್ತಲ್ಲ ಸೆಮಿನಾರ್ ಹಾಲ್, ಅದ್ರ ಮುಂದೆ ಇರುವಂತ ವಾಶ್ರೂಮ್ ನ ರಿನೋವೇಷನ್ ಮಾಡಬೇಕು ಅನ್ನೋ ಹೆಸರಲ್ಲಿ ಆ ವಾಶ್ರೂಮ್ ಅನ್ನ ಹಾಗೆ ಅದ್ರ ಮುಂದೆ ಇರುವಂತ ಸೆಮಿನಾರ್ ಹಾಲ್ ಅನ್ನ ನಾಶ ಮಾಡೋದಕ್ಕೆ ನೋಡ್ತಿರ್ತಾರೆ. ಆಕ್ಚುಲಿ ಎಲ್ಲಾದ್ರೂ ಕ್ರೈಮ್ ನೋಡಿದ್ರೆ ಆ ಜಾಗನ ಕಂಪ್ಲೀಟ್ ಆಗಿ ಸೀಲ್ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ಜಾಗದಲ್ಲಿ ಜನ ಓಡಾಡದೇ ಇರ್ಲಿ, ಅಲ್ಲಿ ಸಿಗುವಂತ ಸಾಕ್ಷಿಗಳು ನಾಶ ಆಗದೆ ಇರ್ಲಿ ಅಂತ. ಆದ್ರೆ ಆ ರೀತಿ ಹಾಸ್ಪಿಟಲ್ ನವರಾಗ್ಲಿ ಪೊಲೀಸರಾಗ್ಲಿ ಮಾಡಿರೋದಿಲ್ಲ. ಈ ಕೇಸನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನೋ ಜಡ್ಜ್ಮೆಂಟ್ ಹೊರಗಡೆ ಬರ್ತಿದ್ದಂಗೆನೆ ಒಂದು ಭಯಂಕರವಾಗಿರುವಂತಹ ಘಟನೆ ನಡೆದೋಗುತ್ತೆ. ಸಾವಿರಾರು ರೌಡಿಗಳು ಆರ್ಸಿ ಕಾರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನ ಒಳಗಡೆ ನುಗ್ಗಿ ಅಲ್ಲಿರುವಂತ ಪ್ರತಿಯೊಂದು ರೂಮ್ ಅನ್ನು ಕೂಡ ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ 2 ಕಾರಣಗಳು ಇರಬಹುದು. ಮೊದಲನೇದು, ಈ ಕೇಸನ್ನ ಸಿಬಿಐ ನವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ ನಲ್ಲಿ ಹಾಗೆ ಸೆಮಿನಾರ್ ಹಾಲ್ ನಲ್ಲಿ ಏನೇನ್ ಸಾಕ್ಷಿ ಸಿಗುತ್ತೋ ಅದನ್ನೆಲ್ಲ ನಾಶ ಮಾಡೋದಕ್ಕೆ. ಎರಡನೇದು, ಇಲ್ಲಿ ಹೋರಾಟ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಗಳನ್ನ ಹೆದರಿಸೋದಕ್ಕೆ ಅಂತ. ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಿದ್ರೆ ಮತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಪ್ರೂವ್ ಆಗ್ತಿರುತ್ತೆ ಈ ಕೇಸ್ ನಲ್ಲಿ ಹೈ ಇನ್ಫ್ಲೂಯೆನ್ಸ್ ಹಾಗೆ ಪೊಲಿಟಿಕಲ್ ಪವರ್ ಇರುವಂತ ಜನರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಆದ್ರೆ ಡಾಕ್ಟರ್ ನ ಪೇರೆಂಟ್ಸ್ ಗಳು ಮಾತ್ರ ಇನ್ನೂ ಕೂಡ ನಂಬಿಕೆನ ಇಟ್ಕೊಂಡಿದ್ದಾರೆ ನಮ್ಮ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ. ನಾನು ನಿಮ್ಮೆಲ್ರಿಗೂ ಡಾಕ್ಟರ್ ನ ಬಾಡಿ ಸಿಕ್ಕಾಗ ಯಾವ ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ. ಹೇಳೋದಕ್ಕೆ ತುಂಬಾನೇ ಭಯಂಕರವಾಗಿದೆ, ಆದ್ರೂ ಕೂಡ ಹೇಳಲೇಬೇಕು. ಯಾಕೆಂದ್ರೆ ಕೇಸ್ ನ ತೀವ್ರತೆ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ಲೇಬೇಕು. ಕಣ್ಣು, ಬಾಯಿ ಹಾಗೆ ಪ್ರೈವೇಟ್ ಪಾರ್ಟ್ ನಲ್ಲಿ ತುಂಬಾನೇ ರಕ್ತ ಹೋಗಿತ್ತು. ಹಾಗೆ ಉಗುರುಗಳಲ್ಲೂ ಕೂಡ ತುಂಬಾನೇ ರಕ್ತ ಹೋಗಿತ್ತು. ಹೊಟ್ಟೆಗೆ ಹೊಡೆದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿದ್ರು. ಹಾಗೆ ಬೆನ್ನಿನ ಮೂಳೆ ಜೊತೆ ತುಂಬಾ ಮೂಳೆಗಳೆಲ್ಲ ಮುರಿದೋಗಿರುತ್ತೆ. ಅವರ ತಲೆನ ಗೋಡೆಗೆ ಅಥವಾ ನೆಲಕ್ಕೆ ಹೊಡೆದಿರೋ ರೀತಿ ತಲೆ ಬುಡೆನೆ ಇಂಜುರಿ ಆಗೋಗಿರುತ್ತೆ. ಅಷ್ಟೇ ಅಲ್ಲ, ಅವರ ಸೊಂಟನ ಮುರಿದು 2 ಕಾಲುಗಳನ್ನ 2 ಡೈರೆಕ್ಷನ್ ಗೆ ಮುರಿದು ಬಿಟ್ಟಿರ್ತಾರೆ. शरीर में कोई कपड़ा नहीं था, पैर दोनों राइट एंगल में मिला गया। राइट एंगल में एक पाँव बेड के इस तरफ, एक पाँव बेड के इस तरफ मिला गया। ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಎಸ್ಪೆಷಲಿ ಇಂಥ ಕೇಸ್ಗಳಲ್ಲಿ ಜನರು ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು. ಯಾಕೆ ಅವರು ಅಂತ ಬಟ್ಟೆ ಹಾಕೋಬೇಕಿತ್ತು, ಯಾಕೆ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕಿತ್ತು ಅಂತ. ಆದ್ರೆ ಇಲ್ಲಿ ಡಾಕ್ಟರ್ದು ತಪ್ಪಾದ್ರೂ ಏನು, ಯಾವ್ದೇ ತರದ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡಿರ್ಲಿಲ್ಲ. ಹಾಕೊಂಡಿದ್ದು ಡಾಕ್ಟರ್ ನ ಕೋಟ್. ಹಾಗೆ ಎಲ್ಲೆಲ್ಲ ಹೋಗಿ ಊರ್ ಸುತ್ಕೊಂಡು ಕೂಡ ಬಂದಿರ್ಲಿಲ್ಲ. ಇದ್ದಿದ್ದು ತಾನು ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ. ಹೆಣ್ಮಕ್ಳನ್ನ ಬ್ಲೇಮ್ ಮಾಡೋರು ಸ್ವಲ್ಪ ಇದಕ್ಕೆ ಉತ್ತರ ಕೊಡಿ. ಇಂಥ ಕೇಸ್ಗಳು ಜಾಸ್ತಿ ಆಗ್ತಿರೋದು ಹೆಣ್ಮಕ್ಳು ಬಟ್ಟೆ ಹಾಕೋದ್ರಿಂದ ಹಾಗೆ ಎಲ್ಲೆಲ್ಲ ಓಡಾಡೋದ್ರಿಂದ ಅಲ್ಲ. ಇದೆಲ್ಲ ಜಾಸ್ತಿ ಆಗ್ತಿರೋದು ಗಂಡು ಮಕ್ಕಳ ಯೋಚನೆಗಳಿಂದ. ಈ ತರ ಕೇಸ್ಗಳು ಸ್ಟಾಪ್ ಆಗ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋದ್ರಿಂದ ಏನು ಕೂಡ ಆಗೋದಿಲ್ಲ. ಮೊದಲು ನಮ್ಮಲ್ಲಿರುವಂತ ದೃಷ್ಟಿಕೋನಗಳನ್ನ ಸರಿ ಮಾಡ್ಕೋಬೇಕು. ಅಷ್ಟಕ್ಕೂ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ಬಾರ್ದು, ಅವ್ರಿಗೆ ಇಷ್ಟಪಟ್ಟಂತ ಬಟ್ಟೆನ ಹಾಕೋಬಾರ್ದು ಅನ್ನೋದಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳ ಗುಲಾಮರಲ್ಲ. ಈ ಪ್ರಪಂಚದಲ್ಲಿ ಗಂಡಿಗೆ ಎಷ್ಟು ಹಕ್ಕಿದ್ಯೋ ಹೆಣ್ಣಿಗೂ ಕೂಡ ಅಷ್ಟೇ ಹಕ್ಕಿದೆ. ಈ ವಿಡಿಯೋನ ಹೆಚ್ಚು ಜನರ ಹತ್ರ ಶೇರ್ ಮಾಡಿ. ಯಾಕಂದ್ರೆ ಈ ಕೇಸ್ ಸೋಷಿಯಲ್ ಮೀಡಿಯಾ ಹಾಗೆ ಯೂಟ್ಯೂಬ್ ನಂತ ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಟಿವ್ ಆಗಿದ್ರೆ ಮಾತ್ರ ಸತ್ತೋಗಿರುವಂತ ಡಾಕ್ಟರ್ ನ ಕೇಸ್ಗೆ ಒಂದು ನ್ಯಾಯ ಸಿಗೋದು. ಸರಿ, ನೋಡೋಣ ಮುಂದೆ ಕೇಸ್ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.